ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಯಾವುದು ಅಂತ ಹೇಳಿದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು HKಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕಕ್ಕೆ ಈಗ ಆಲ್ರೆಡಿ ಎಕ್ಸಾಮ್ ನಡೆದಿತ್ತು. ಅದರ ಒಂದು ಅಫಿಷಿಯಲ್ ಕೀ ಆನ್ಸರ್ಸ್ನ KPSC ಕಡೆಯಿಂದ ಬಿಟ್ಟಿದ್ದಾರೆ. ಸೊ ಈ ಒಂದು ಕೀ ಆನ್ಸರ್ಸ್ನ ಯಾರೆಲ್ಲ ಎಕ್ಸಾಮ್ ಬರೆದಿರ್ತಾರೋ ಅವ್ರು ನೋಡ್ಕೊಳ್ಬಹುದಾಗುತ್ತೆ. ಮತ್ತು ನೆಕ್ಸ್ಟು ಏನು ಹೈದರಾಬಾದ್ ಕರ್ನಾಟಕಕ್ಕೆ ಬಿಟ್ಟು ಉಳಿದಿರ್ತಕ್ಕಂಥ ನಾನು ಹೈದರಾಬಾದ್ ಕರ್ನಾಟಕ ಇದೆಯೋ ಅವರಿಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ವಿಡಿಯೋ ಅಂತ ಹೇಳ್ಬಹುದಾಗುತ್ತೆ. ನೋಡೋಣ ಬನ್ನಿ ಯಾವ ರೀತಿ ಕ್ವಶನ್ಗೆ ಆನ್ಸರ್ಸ್ಗಳು ಕಳಿಸಿದ್ದಾರೆ ಅಂತ. ಸೊ ಈಗಾಗಲೇ ತುಂಬ ಆನ್ಸರ್ಸ್ನ ನೋಡಿದ್ವಿ, ತುಂಬ ಕನ್ಫ್ಯೂಷನ್ಸ್ಗಳು ಸಹ ಇತ್ತು. ಕೆಲವೊಂದೊಂದು ಆನ್ಸರ್ಗಳನ್ನ ಸಹ ಕೊಡ್ತಾ ಹೋಗಿದ್ದಾರೆ. ಆದರೆ ಈಗ KPSC ಕಡೆಯಿಂದ ಒಂದು ಅಫಿಷಿಯಲ್ ಆದಂಥದ್ದು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಒಂದು ಕೌಂಟನ್ನು ಮಾಡ್ಕೊಳ್ತಾ ಹೋಗಿ ನಿಮ್ಮ ಒಂದು ಎಕ್ಸಾಮಲ್ಲಿ ಏನು ಮಾರ್ಕ್ಸ್ ಬಂದಿದೆಯೋ ಅದನ್ನು ಇದರಲ್ಲಿ ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಹೀಗಿದೆ. ಇದು ಬಂದು ಜನರಲ್ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೈನ್ಸ್ ಮೂರಕ್ಕೆ ಸಂಬಂಧಪಟ್ಟಂತೆ ಪೇಪರ್ 2 ಆಗಿರುತ್ತೆ. ಆ್ಯಂಡ್ ಇದರ ವರ್ಷನ್ ಬಂದು ಎಸ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಒಂದು ಬುಕ್ಲೆಟ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಇದೆ ಅಂತ. ಸುಗ್ಗಿಯೊಳುಂಡದಂ ಕಾರಳು ಕಾಯುವನಕ್ಕುಂ ಎಂಬ ಹಳೆಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಅಂತ ಕೊಟ್ಟಿದ್ದಾರೆ. ಸುಗ್ಗಿಯಲ್ಲಿ ಉಂಡದ್ದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ. ಇಟ್ ಮೀನ್ಸ್ ತುಂಬ ಅಜಗಜಾಂತರ ವ್ಯತ್ಯಾಸ. ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ತುಂಬ ದಿನ ಆದಮೇಲೆ ಅದನ್ನು ಎತ್ತಿಡಿತಕ್ಕಂಥದ್ದು ಅಂತ ಹೇಳ್ಬಹುದಾಗಿರುತ್ತೆ. ಸುಗ್ಗಿಯಲ್ಲಿ ಉಂಡದ್ದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆಪ್ಷನ್ 2 ಸುಗ್ಗಿಯಲ್ಲಿ ಉಂಡದ್ದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಇದರ ಅರ್ಥ ಆಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ. ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು? ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ 3 ಮೂಡ್ನಾಕೂಡು ಚಿನ್ನಸ್ವಾಮಿ. ಆಪ್ಷನ್ 3 ಮೂಡ್ನಾಕೂಡು ಚಿನ್ನಸ್ವಾಮಿಯವರದ್ದು ಈ ಒಂದು ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಕ್ವಶನ್ ಹೀಗಿದೆ. ಇವನು ಎಂಬ ಪದ ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ, ಸರ್ವನಾಮ ಅಂತ ಕೊಟ್ಟಿದ್ದಾರೆ. ಸೊ ನಾಮಪದ ಅಲ್ವೇ ಅಲ್ಲ ಇವನು ಅಂತಕ್ಕಂಥದ್ದು. ಇವನು ಅಂತಕ್ಕಂಥದ್ದು ಪದ ಬಂದು ನಾಮಪದಕ್ಕೆ ಬದಲಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಪದ ಅಂತ ಹೇಳ್ಬೋದು. ಆನ್ಸರ್ ಆಪ್ಷನ್ 4 ಸರ್ವನಾಮ ಅಂತಕ್ಕಂಥದ್ದು ಆಗಿರುತ್ತೆ. ಇವನು, ಇವಳು, ಅವನು, ಅದು, ಇದು ಇದೆಲ್ಲ ಬರ್ತಕ್ಕಂಥದ್ದು ಸರ್ವನಾಮದ ಪದಗಳಾಗಿರುತ್ತೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ. ಅಶ್ರು ಪದದ ಅರ್ಥ ಏನು? ಅಶ್ರು ಪದದ ಅರ್ಥ ಪ್ರೋಕ್ಷಣೆ, ಆರ್ಘ್ಯ, ಕಣ್ಣೀರು, ಸ್ನಾನ ಅಂತ ಕೊಟ್ಟಿದ್ದಾರೆ. ಅಶ್ರು ಪದದ ಅರ್ಥ ಬಂದು ಆಪ್ಷನ್ 3 ಕಣ್ಣೀರು. ಆಪ್ಷನ್ 3 ಕಣ್ಣೀರು. ಮುಂದಿನ ಪ್ರಶ್ನೆ ಹೀಗಿದೆ. ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ. ಈ ಸಾಧನದಲ್ಲಿ ಒಂದು ನ್ಯೂನ್ಯತೆ ಉಂಟು. ಸೊ ನಾನು ಆಲ್ರೆಡಿ ಕನ್ನಡ ಪೇಪರ್ಗೆ ಸಂಬಂಧಪಟ್ಟಂತೆ ಒಂದು ಕೀ ಆನ್ಸರ್ಸ್ನ ಬಿಟ್ಟಿದೆ. ಸೊ ಎಷ್ಟು ತಪ್ಪಿದೆ ಎಷ್ಟು ಸರಿ ಇದೆ ಅಂತ ನೋಡ್ಕೊಳ್ತಾ ಹೋಗಿ. ನಾನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಒಂದು ಕೀ ಆನ್ಸರ್ಸ್ ನಾನು ಎಕ್ಸಾಮ್ ಆದಾಗಲೇ ಬಿಟ್ಟಿದೆ. ಸೊ ನೋಡ್ತಾ ಹೋಗಿ. ನೆಕ್ಸ್ಟು ಈ ಸಾಧನದಲ್ಲಿ ಒಂದು ನ್ಯೂನ್ಯತೆ ಉಂಟು ಅಂತ ಕೊಟ್ಟಿದ್ದಾರೆ. ನ್ಯೂನ್ಯತೆ ಪದದ ಸರಿಯಾದ ಒಂದು ರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ 2 ನ್ಯೂನ್ಯತೆ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಬಂದು ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು? ಭೂತಕಾಲದ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಹುತ್ತ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ವರ್ತಮಾನ ಕಾಲದ ಒಂದು ಪ್ರತ್ಯಯ ಆಗುತ್ತೆ. ಹುತ್ತ ಬಂದು ವರ್ತಮಾನ ಕಾಲ. ಹೂವ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಸೊ ಆ್ಯಕ್ಚುಲಿ ಹೂವ ಅಂತಕ್ಕಂಥದ್ದು ಭವಿಷ್ಯತ್ ಕಾಲಕ್ಕೆ ಬರ್ತಕ್ಕಂಥದ್ದು. ಆ್ಯಂಡ್ ಬಂದು ಭೂತಕಾಲದ ಪ್ರತ್ಯಯ ಆಗುತ್ತೆ. ಆಪ್ಷನ್ 3 ಭೂತಕಾಲದ ಪ್ರತ್ಯಯ. ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಕೆಳಗಿನ ಕವಿ ಕೃತಿಗಳನ್ನು ಸರಿಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕುವೆಂಪು ಅಂತಕ್ಕಂಥದ್ದು ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಬರುತ್ತೆ. ಆಪ್ಷನ್ ಏನಿದೆಯೋ ಇಲ್ಲಿ ಕುವೆಂಪು ಬಂದು ಶ್ರೀರಾಮಾಯಣ ದರ್ಶನಂ ಬರುತ್ತೆ. ಅನಕೃ ಅಂತಕ್ಕಂಥದ್ದು ಬಂದು ನಾವು ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟು ವಿ.ಕೃ. ಗೋಕಾಕ್ ಬಂದು ಭಾರತ ಸಿಂಧು ರಶ್ಮಿ. ಸೊ ನೋಡಿ ಇವೆರಡು ನಾವು ನೋಡ್ತಾ ಹೋದರೆ ಆಲ್ಮೋಸ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ ಯಾವುದ್ಯಾವುದು ಆನ್ಸರ್ ಅಂತ. ಸೊ ನೋಡಿ ಕುವೆಂಪು 2ನೇದು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿ.ಕೃ. ಗೋಕಾಕ್ ಬಂದು 1, 3ನೇದಕ್ಕೆ 1. ಸೊ ನೋಡಿ ಇಲ್ಲಿದೆ ನೋಡಿ ಆಪ್ಷನ್ 3 ಕುವೆಂಪು ಬಂದು ಶ್ರೀರಾಮಾಯಣ ದರ್ಶನಂ, ಅನಕೃ ಬಂದು ಸಂಧ್ಯಾರಾಗ, ವಿ.ಕೃ. ಗೋಕಾಕ್ ಬಂದು ಭಾರತ ಸಿಂಧು ರಶ್ಮಿ, ದೇವೇಂದ್ರ ಮಹಾದೇವ ಬಂದು ಹೇತೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು ಆಪ್ಷನ್ 3. ಆ್ಯಂಡ್ ಮುಂದಿನ ಕ್ವಶನ್ ಹೀಗಿದೆ. ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಆದೇಶವಾಗಿ ಬರೀತಕ್ಕಂಥದ್ದು. ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯವಾಗಿ ಹಾಡಲು ಸೂಚಿಸಿ ಸರ್ಕ್ಯುಲರ್ ಹೊರಡಿಸಿದೆ ಅಂತ ಕೊಟ್ಟಿದ್ದಾರೆ. ಸರ್ಕ್ಯುಲರ್ ಪದದ ಕನ್ನಡ ಪದ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆನ್ಸರ್ ಬಂದು ಸುತ್ತೋಲೆ. ಆಪ್ಷನ್ 2 ಸುತ್ತೋಲೆ.
ಓಕೆ. ಆ್ಯಂಡ್ ಮುಂದಿನ ಪ್ರಶ್ನೆ, ಮೋಸಗಾರ ಎಂಬುದು ಏನು? ಕೃದಂತನಾಮ, ಕೃದಂತ ಭಾವನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮಪದ. ಸೊ ಮೋಸಗಾರ ಮೀನ್ಸ್ ಇದೊಂದು ನಾಮಪದಕ್ಕೆ ಬರ್ತಕ್ಕಂಥದ್ದು. ನಾಮಪದ ಅಂತ ಹೇಳಿರೋದು ತದ್ದಿತಾಂತ ನಾಮಪದ ಆಗಿರುತ್ತೆ. ಕೃದಂತ ಅಂತ ಹೇಳಿರೋದು ಕ್ರಿಯಾಪದಕ್ಕೆ ಬರ್ತಕ್ಕಂಥದ್ದು. ಆದರೆ ಮೋಸಗಾರ ಬಂದು ನಾಮಪದ, ಅದು ತದ್ದಿತಾಂತ ನಾಮಪದ ಆಗುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ಹೀಗಿದೆ, ವಾಪಿ ಪದದ ತದ್ಭವ ರೂಪ ಏನು? ವಾಪಿ ಪದದ ತದ್ಭವ ರೂಪ ಭಾವಿ. ಸೊ ನಾನು ಸುಮಾರು ಒಂದು ತತ್ಸಮ ತದ್ಭವ ಲಿಸ್ಟೇ ಕೊಟ್ಟಿದ್ದೆ ಎಕ್ಸಾಮ್ ಮುಂದೆ. ವಾಪಿ ಪದದ ತದ್ಭವ ರೂಪ ಭಾವಿ. ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ. ಇದಂತೂ ಯಾವುದೇ ಪೇಪರಲ್ಲಿ ಮಿಸ್ ಆಗಿಲ್ಲ, ಈ ಕ್ವಶನ್ ಡೆಫಿನೆಟಾಗಿ ಬಂದೇ ಬರುತ್ತೆ. ಸೊ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದಾದ್ರು ಅಂತ ಹೇಳಿದ್ರೆ ತಾನು ಮತ್ತು ತಾವು. ಆಪ್ಷನ್ 2 ತಾನು ಮತ್ತು ತಾವು ಆಗಿರುತ್ತೆ. ನೆಕ್ಸ್ಟು ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ. ಪ್ರಸೂನ ಪದದ ಅರ್ಥವನ್ನು ಕೊಡುವ ಇನ್ನೊಂದು ಪದವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಪ್ರಸೂನ ಮೀನ್ಸ್ ಹೂವು. ಆಪ್ಷನ್ 3 ಹೂವು. ಆ್ಯಂಡ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ 3 ಚಾಗೆ ಅದೇ ಸೇಮ್ ಒತ್ತಕ್ಷರ ಬರ್ತಕ್ಕಂಥದ್ದು. ಇಟ್ ಮೀನ್ಸ್ ಸಜಾತಿಯ ಸಂಯುಕ್ತಾಕ್ಷರ ಬರಬೇಕು ಇಲ್ಲಿ. ಉಚ್ಚೈ ಶ್ರವಸ್ಸು ಅಂತಕ್ಕಂಥದ್ದು ಆಪ್ಷನ್ 3. ಮುಂದಿನ ಪ್ರಶ್ನೆ, ಕನ್ನಡ ಪದವನ್ನು ಬರೀಬೇಕಾದ್ರೆ ಇಲ್ಲಿ ಸಿಲೆಬಸ್. ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಅನ್ನು ರೂಪಿಸಿದೆ ಅಂತ ಕೊಟ್ಟಿದ್ದಾರೆ. ಸಿಲೆಬಸ್ ಪದದ ಕನ್ನಡ ರೂಪ ಏನು ಅಂತ ಕೇಳಿರ್ತಕ್ಕಂಥದ್ದು. ಸಿಲೆಬಸ್ ಅಂತ ಹೇಳಿದರೆ ಆಪ್ಷನ್ 4 ಪಠ್ಯಕ್ರಮ. ನೆಕ್ಸ್ಟ್ ಬಂದು 15ನೇ ಕ್ವಶನ್ ಹೀಗಿದೆ, ಘಟಿಕೋತ್ಸವ ಎಂದರೆ ಏನು? ಘಟಿಕೋತ್ಸವ ಎಂದರೆ ಆಪ್ಷನ್ 4 ಪದವಿ ಪ್ರಧಾನ ಕಾರ್ಯಕ್ರಮ. ಓಕೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ, ಇದು ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ. ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಆಪ್ಷನ್ 3 ಹೆಣ್ ಸಂಧಿ. ಇದು ಕನ್ನಡ ಅಂತೂ ತುಂಬ ಈಸಿ ಇದೆ ಕ್ವಶನ್ ಪೇಪರು. ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ? ಆನ್ಸರ್ ಆಪ್ಷನ್ 2 ಕದಂಬರರು. ಮುಂದಿನ ಪ್ರಶ್ನೆ, ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪಣೆ. ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ. ಆಪ್ಷನ್ 2. ಮುಂದಿನ ಪ್ರಶ್ನೆ, ಅಂಗಿ ತೆಗಿ ಬಾವಿಯಲ್ಲಿ ಇಳಿ, ಈ ಒಗಟಿನ ಅರ್ಥ ಏನು ಅಂತ ಕೇಳಿದರೆ ಅಂಗಿ ತೆಗಿ ಬಾವಿಯಲ್ಲಿ ಇಳಿ, ಈ ಒಗಟಿನ ಅರ್ಥ ಬಂದು ಬಾಳೆಹಣ್ಣಂತೆ. ಆಪ್ಷನ್ 2 ಬಾಳೆಹಣ್ಣು. ಬಟ್ ಇಲ್ಲಿ ಯಾವ ರೀತಿ ಕ್ವಶನ್ನ ಕೊಟ್ಟು ಅಂತ ಗೊತ್ತಿಲ್ಲ. ಒಗಟು ಬಾವಿಯಲ್ಲಿ ಇಳಿ ಅಂತ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಬಾವಿ ಯಾವುದು ಕಾಣಿಸೋದಿಲ್ಲ ಬಾಳೆಹಣ್ಣಲ್ಲಿ. ಆದರೂ ಅಂಗಿ ತೆಗಿ ಬಾವಿಯಲ್ಲಿ ಇಳಿ ಅಂತ ಒಂದು ಒಗಟನ್ನು ಅವರೇ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಆನ್ಸರ್ ಅಂತ ಆಪ್ಷನ್ 2. ನೆಕ್ಸ್ಟು ಸ್ಥಾನಪಲ್ಲಾಟ ಕೊಟ್ಟಿದ್ದಾರೆ, ಸರಿಯಾದ ರೀತಿಯಲ್ಲಿ ಜೋಡಿಸ್ತಕ್ಕಂಥದ್ದು. ಅನ್ಯ ಜೀವನವಿಲ್ಲ ಕನ್ನಡವನ್ನು ಉಳಿದವನಿಗೆ, ಪೆತ್ತೆನ್ನ ತಾಯಿ ಕನ್ನಡವೇ ಎನ್ನುಸಿರು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆನ್ಸರಲ್ಲಿ ಸೊ ನೋಡಿ ಇಲ್ಲಿ ಆಪ್ಷನ್ 4 ಕನ್ನಡವನ್ನುಳಿದೆನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ ಅಂತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕುಕ್ಕುಕ್ಕು ಎಂದು ಕೋಳಿ ಕೂಗಿದುವಾಗ ಇದು ಯಾವ ಸ್ವರ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 3 ಪೃತಸ್ವರ. ಸೊ ರಸ್ವಸ್ವರ ಬಂದರೆ ಒಂದೇ ಮಾತ್ರ ಕಾಲ ಬರುತ್ತೆ, ದೀರ್ಘ ಸ್ವರ 2 ಮಾತ್ರ ಕಾಲ ಬರುತ್ತೆ. ಬಟ್ ಕೋಳಿ ಕೂಗ್ತಕ್ಕಂಥ ಒಂದು ಕುಕ್ಕು ಅಂತಕ್ಕಂಥದ್ದು ಅದು ಆ್ಯಕ್ಚುಲಿ ಪ್ರೈಮರಿಯಿಂದನೂ ಬಂದಿದೆ. ಈ ಒಂದು ಪ್ರೈಮರಿ ಬುಕ್ಕಲ್ಲಿದೆ. ಅದು ಬಂದು ಪ್ಲುತಸ್ವರ, 2 ಮಾತ್ರ ಕಾಲಕ್ಕಿಂತ ಹೆಚ್ಚಾಗಿ ದೀರ್ಘವಾಗಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಚೆನ್ನವೀರ ಕಣವಿಯವರು ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಗೆರೆ ಹಿಡಿದ ಪದಕ್ಕೆ ಕನ್ನಡ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಾನೆಟ್ ಅಂದರೆ ಆಪ್ಷನ್ 3 ಸುನೀತಾ. ಸೊ ಸುನೀತಾ ಮೀನ್ಸ್ ಸಾನೆಟ್ ಅಂತ ಹೇಳಿದ್ರೆ 14 ಸಾಲುಳ್ಳ ಪದ್ಯಕ್ಕೆ ನಾವು ಸಾನೆಟ್ ಅಥವಾ ಸುನೀತಾ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ 3. ಮುಂದಿನ ಪ್ರಶ್ನೆ, ಅರ್ಣ ಎಂದರೆ. ಅರ್ಣ ಮೀನ್ಸ್ ನಾರಿ, ನೀರು, ಆಕಾಶ, ಧನ ಅಂತ ಕೊಟ್ಟಿದ್ದಾರೆ. ಅರ್ಣ ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ 2 ನೀರು. ಮುಂದಿನ ಪ್ರಶ್ನೆ ಹೀಗಿದೆ, ಯಾಮಿನಿ ಎಂದರೆ ಅರ್ಥ ಏನು? ಯಾಮಿನಿ ಎಂದರೆ ಅರ್ಥ ಏನು? ಸೊ ಯಾಮಿನಿ ಅಂದರೆ ಕೆಲವರು ಅಂದ್ಕೊಂಡಿದ್ದಾರೆ ಬೆಳಕು ಅಂತ. ಯಾಕಂದರೆ ನನಗೆ ಬಂದಂಥ ಕಮೆಂಟ್ಗಳ ಪ್ರಕಾರ ಯಾಮಿನಿ ಬೆಳಕು ಅಂತ ತುಂಬ ಜನ ಹೇಳಿದ್ದಾರೆ. ಬೆಳಕಲ್ಲ, ಯಾಮಿನಿ ಮೀನ್ಸ್ ರಾತ್ರಿ. ಆಪ್ಷನ್ 1 ರಾತ್ರಿ. ಆದ್ಯ ವಚನಕಾರರು ಯಾರು? ಸಿದ್ದರಾಮ, ಹಲ್ಲಮ್ಮ ಪ್ರಭು, ದೇವರ ದಾಸಿಮಯ್ಯ, ಬಸವಣ್ಣ ಅಂತ ಕೊಟ್ಟಿದ್ದಾರೆ. ಸೊ ಆದ್ಯ ವಚನಕಾರರು ಅಂತ ಹೇಳಿದರೆ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ. ಆಪ್ಷನ್ 3.
ನೆಕ್ಸ್ಟ್ ರುಜು ಇದರ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಶೀತ, ಕೆಂಪು, ವಕ್ರ, ಮಿತ್ರ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ರುಜು ಅಂತ ಹೇಳಿದ್ರೆ ನೇರ ಅಂತ ಅರ್ಥ ಬರುತ್ತೆ. ಅದರ ಒಂದು ವಿರುದ್ಧ ಪದ ಅಂತ ಹೇಳಿದ್ರೆ ಆಪ್ಷನ್ 3 ವಕ್ರ. ನೆಕ್ಸ್ಟ್ 27th ಒಂದು ಆಚಾರ ವಿಚಾರ ಎನ್ನುವುದು ಯಾವ ಪದ ಅಂತ ಕೇಳಿದರೆ, ಸೊ ಆಚಾರ ವಿಚಾರ ಸಂಯುಕ್ತ ಪದಕ್ಕೆ ಬರೋದಿಲ್ಲ, ದ್ವಿಪದ ಅಲ್ಲ, ಒಂದೇ ಅರ್ಥ ಪದಗಳು ಅಲ್ಲ. ಆಪ್ಷನ್ 3 ಜೋಡಿ ನುಡಿಗಳು. ಅಂಡ್ ನೆಕ್ಸ್ಟ್ ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನ ಗುರುತಿಸಿ. ಆನ್ಸರ್ ಆಪ್ಷನ್ 1 ಕಾವ್ಯಾಲಂಕಾರ. ಅಂಡ್ ನೆಕ್ಸ್ಟ್ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು, ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯ ಯಾವುದು? ಎಸ್ ಕಬ್ಬಿಗರ ಕಾವ್ಯ. ಆಂಡಯ್ಯ ಬರೆದಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ಸೊ ಅದರಲ್ಲಿ ಸಂಸ್ಕೃತ ಪದವನ್ನು ಬಳಸ್ಕೊಳ್ಳೋದಿಲ್ಲ, ಓನ್ಲಿ ಕನ್ನಡದ ಗದ್ಯ ಗ್ರಂಥ ಅಂತ ಹೇಳಬಹುದು. ಸೊ ಕಬ್ಬಿಗರ ಕಾವ್ಯ ಆಂಡಯ್ಯನವರು ಬರೆದಿರ್ತಕ್ಕಂಥದ್ದು. ಇದಿರ್ಗೆ +1 ಇದು ಯಾವ ರೀತಿಯ ಸಮಾಸ ಅಂತ ಕೇಳಿದರೆ, ಸೊ ಇದು ಬಂದು ಕ್ರಿಯಾ ಸಮಾಸ. ಯಾಕೆ ಅಂತ ಹೇಳಿದ್ರೆ ಒಂದು ಅಂತಂದ್ರೆ ಒಂದಿಸಿ ಅಂತ ಅರ್ಥ ಬರುತ್ತೆ. ಇಟ್ ಮೀನ್ಸ್ ಕ್ರಿಯೆ ಜರುಗತಕ್ಕಂಥದ್ದು. ಆಪ್ಷನ್ 3. ನೆಕ್ಸ್ಟ್ ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಪಲ್ಲವ ಮೀನ್ಸ್ ಆಪ್ಷನ್ 4 ಚಿಗುರು. ಓಕೆ. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಮಿಲಿಂದ ಎಂದರೆ ಏನು ಅಂತ ಕೇಳಿದರೆ, ಸೊ ನಾನು ಹೇಳಿದೆ ಮಿಲಿಂದ ಅಂತ ಹೇಳಿದ್ರೆ ಜೇನು ನೊಣ ಅಂತ ಹೇಳಿದ್ದೆ. ಸೊ ಜೇನು ನೊಣ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 ದುಂಬಿ. ಜೇನು ನೊಣ ಅಂತ ಕೊಟ್ಟರು ಸಹ ನೀವು ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ, ಅಥವಾ ದುಂಬಿ ಅಂತ ಅರ್ಥ ಬರುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, ಶರ ಷಟ್ಪದಿಯ ಲಯ ಏನು ಅಂತ ಕೇಳಿದರೆ 4 ಮಾತ್ರೆ, 5 ಮಾತ್ರೆ, 3 ಮಾತ್ರೆ ಮತ್ತು 6 ಮಾತ್ರೆ ಅಂತ ಹೇಳಿದರೆ, ಸೊ ಶರ ಷಟ್ಪದಿ ಬಂದು 4 ಮಾತ್ರೆಗೆ ವಿಂಗಡಿಸ್ತಕ್ಕಂಥದ್ದು. ನೆಕ್ಸ್ಟ್ ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತದೆ ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 2 6 ಮತ್ತು 10ನೇ ಸ್ಥಾನಗಳಲ್ಲಿ ತ್ರಿಪದಿಯಲ್ಲಿ ಬ್ರಹ್ಮಗಣ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಸತತ ನ ಸರರ ಮತ್ತು ಒಂದು ಗುರು ಗಣ ವಿನ್ಯಾಸ ಛಂದೋಬಂಧ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಬರ್ತಕ್ಕಂಥ ಸತತನ ಸರರ ಅಂತಕ್ಕಂಥದ್ದು, ಲಾಸ್ಟಲ್ಲಿ ಒಂದು ಗುರು ಬರ್ತಕ್ಕಂಥದ್ದು ಮಹಾಷ್ಟ್ರಕ್ದಾರ ವೃತ್ತ. ಆಪ್ಷನ್ 4. ಓಕೆ ಫ್ರೆಂಡ್ಸ್, ಇದಾಗಿತ್ತು ಕನ್ನಡದ ಪ್ರಶ್ನೆ ಪತ್ರಿಕೆ. ನೆಕ್ಸ್ಟ್ ಬಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಸೊ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ನ ಓದ್ಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ 36ನೇ ಕ್ವಶನ್, ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಇನ್ ದ ಆಥರಿಟರಿಯನ್ ಫಾರ್ಮ್ ಆಫ್ ರೂಲಿಂಗ್ ದ ಪೀಪಲ್ ವರ್ ಕನ್ವಿನ್ಸ್ಡ್ ಅಬೌಟ್ ದ ಇನ್ವಿಟಬಿಲಿಟಿ ಆಫ್ ದ ವಾರ್ ಅಗೇನ್ಸ್ಟ್ ದೇರ್ ಒಪೋನೆಂಟ್ ಬೈ ಅರ್ಥ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4 ಕನ್ವಿನ್ಸಿಂಗ್ ಪೀಪಲ್ ದಟ್. ಆಪ್ಷನ್ 4. ಮುಂದಿನ ಪ್ರಶ್ನೆ, ಇನ್ ದ ಕಂಟೆಕ್ಸ್ಟ್ ಆಫ್ ದ ರೈಟ್ ಆಫ್ ದ ವರ್ಡ್ ರಾಮಿಫಿಕೇಶನ್ಸ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಇವಿಲ್ ಎಫೆಕ್ಟ್ಸ್ ಅಂತಕ್ಕಂಥದ್ದು. ಆಪ್ಷನ್ 3. ಆ್ಯಂಡ್ 38th ಕ್ವಶನ್, ದ ರೈಟರ್ ಆಫ್ ದ ಪ್ಯಾಸೇಜ್ ಥಿಂಗ್ಸ್ ದಟ್ ವಾರ್ಸ್ ಇನ್ ಡೆಮೋಕ್ರಸಿಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 2. ಸೊ ನೋಡಿ, ಪ್ಯಾಸೇಜ್ ನಿಮಗೂ ಸಹ ಬರ್ಬೋದು ನೆಕ್ಸ್ಟ್ PDO ಎಕ್ಸಾಮ್ಗೆ. ನೆಕ್ಸ್ಟ್ 39th ಕ್ವಶನ್, ಇಂಟೆಲೆಕ್ಚುಯಲ್ ರಾಬರಿ ಮೀನ್ಸ್. ಇಂಟೆಲೆಕ್ಚುಯಲ್ ರಾಬರಿ ಅಂತಂದ್ರೆ ಏನಂತ ಹೇಳಿದ್ರೆ, ಆಪ್ಷನ್ 1 ಟಾಕಿಂಗ್ ಅವೇ ದ ಅಬಿಲಿಟಿ ಆಫ್ ಟು ಥಿಂಕ್ ಕ್ರಿಟಿಕಲಿ ಅಬೌಟ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಆ್ಯನ್ ಆಕ್ಷನ್ ಅಂತಕ್ಕಂಥದ್ದಾಗಿರುತ್ತೆ. ಅಂಡ್ 40th ವಾರ್ಸ್ ಗೆಟ್ ನಾರ್ಮಲೈಸ್ಡ್ ಇನ್ ಡೆಮಾಕ್ರಸಿಸ್ ಬೈ. ಆನ್ಸರ್ ಆಪ್ಷನ್ 1 devaluing the pain of the others in the name of race, religion, caste, creed, etc. And 41th, the organizers of the conference. So ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಬಂದು ಆಪ್ಷನ್ 1, you will be given a certificate of participation by the organizers of the conference towards the end of the conference. And 42, ಗೋವಿಂದರಾಜು ಹ್ಯಾಸ್ ಥಾಟ್ ಗ್ರಾಮರ್ ಫಾರ್ ದ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 1, ಗ್ರಾಮರ್ ಹ್ಯಾಸ್ ಬೀನ್ ಥಾಟ್ ಬೈ ಗೋವಿಂದರಾಜ್ ಫಾರ್ ದ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಂತಕ್ಕಂಥದ್ದು. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ, ದ ಇನ್ಸ್ಟಿಟ್ಯೂಷನ್ ಇಸ್ ಗಿವನ್ ಕ್ರೆಡಿಟ್ ಟು ದ ಫೌಂಡರ್ ವಿಚ್ ಇಸ್ ದ ಕರೆಕ್ಟ್. ಪ್ಯಾಸಿವೈಸ್ ಅಂತ ಕೊಟ್ಟಿದ್ದಾರೆ. ಪ್ಯಾಸಿವೈಸ್ಗೆ ಸಂಬಂಧಪಟ್ಟಂತೆ ಯಾವ ಒಂದು ವಾಕ್ಯ ಸರಿ ಇದೆ ಅಂತಕ್ಕಂಥದ್ದು, ದ ಫೌಂಡರ್ ಇಸ್ ಬೀಯಿಂಗ್ ಗಿವನ್ ದ ಕ್ರೆಡಿಟ್ ಬೈ ದ ಇನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಆಗಬೇಕು.
ಸೊ ಇಲ್ಲಿ ಗಿವಿಂಗ್ ಅಂತ ಕೊಟ್ಟಿದ್ದಾರೆ, ING ಫಾರ್ಮ್ ಕೊಟ್ಟಿದ್ದಾರೆ. ಸೊ ING ಬರಬೇಕಂತದ್ರಲ್ಲಿ ಬೀಯಿಂಗ್ ಅಂತಕ್ಕಂಥದ್ದು ಬರಬೇಕು. ಸೊ ಹಾಗಾಗಿ ಯಾವುದ್ರಲ್ಲೂ ಬೀಯಿಂಗ್ ಬಂದಿಲ್ಲ ಇಲ್ಲಿ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರೊಫಿಕ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ರೆಸ್ಪೆಕ್ಟಿವ್ ಆರ್ಡರ್ಸ್ ಟು ಫಾರ್ಮ್ ಆ್ಯಂಟೋನಿಮ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಟೋನಿಮ್ಸ್ ಅಂತ ಹೇಳಿದ್ರೆ ಆಪೋಸಿಟ್ ವರ್ಡನ್ನು ಬರೀತಕ್ಕಂಥದ್ದು. ರೆಗ್ಯುಲರ್ಗೆ ಫಸ್ಟೇ ಗೊತ್ತಾಗುತ್ತೆ ನಮಗೆ ಯಾವುದಂತ ಹೇಳಿದರೆ, ರೆಗ್ಯುಲರ್ ಅಂತ ಹೇಳಿದ್ರೆ ಅದು ಇರ್ರೆಗ್ಯುಲರ್ ಅಂತ ಬರುತ್ತೆ, ಹೌದಲ್ವಾ. ಸೊ ರೆಗ್ಯುಲರ್ಗೆ ಇರ್ರೆಗ್ಯುಲರ್. ಸೊ ಫಸ್ಟ್ ಮನೆ ಸರಿ ಇರ್ತಕ್ಕಂಥದ್ದು. ಆಕ್ಸೆಬಲ್, ಇನ್ಆಕ್ಸೆಬಲ್, ಜನರೇಟು, ಡಿಜನರೇಟು, ಅಡಿಕ್ವೇಟು, ಅಡ್ವಿಕೇಟ್ ಬಂದು ಇನ್ಅಡ್ವಿಕೇಟ್, ಕಾಮನ್, ಅನ್ಕಾಮನ್ ಅಂತಕ್ಕಂಥದ್ದು ಆಗುತ್ತೆ ಆಪ್ಷನ್ 1. ಆ್ಯಂಡ್ ಮುಂದಿನ ಪ್ರಶ್ನೆ ಡೈರೆಕ್ಷನ್ಸ್ 45 to 48 ಆ್ಯಂಡ್ ಐಡಿಯಮ್ಸ್ ಆಫ್ ಪ್ರೈಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಹಿ ಅಪ್ಲೈಡ್ ಫಾರ್ ಮೆನಿ ಜಾಬ್ಸ್ ಬಿಕಾಸ್ ಇಟ್ ಈಸ್ ನಾಟ್ ಸೇಫ್ ಟು ಪುಟ್ ಆಲ್ ಯುವರ್ ಹೆಗ್ಸ್ ಇಂಟು ಒನ್ ಬ್ಯಾಸ್ಕೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4. He applied for many jobs because he knew that depending for success on any one person or plan is not good ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ದ ಯಂಗ್ ಬಾಯ್ ಹೂ ವಾಸ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ಈಸ್ ಮೌತ್. ಸೊ ಏನೋ ಹೇಳ್ತಾರೆ, ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟವ್ರೆ ಅಂತ ಹೇಳ್ತಾರಲ್ಲ. ಸೊ ಅದು ಒಂದು ಅರ್ಥ ಬರ್ತಕ್ಕಂಥದ್ದಾಗಿರುತ್ತೆ ಈ ಒಂದು ಕ್ವಶನ್ನು. ಸೊ ಆನ್ಸರ್ ಬಂದು ಬಾರ್ನ್ ಈಸ್ ವೆಲ್ತ್ ಆ್ಯಂಡ್ ಲಕ್ಸುರಿ ಆಪ್ಷನ್ 4. Next, the judges did not pay attention to the argument of the lawyer because they knew that he was playing the devil's advocate ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ 3. The judges did not pay attention to the argument ಅಂತಕ್ಕಂಥದ್ದು ಏನಿದೆಯೋ ಇದು ಆನ್ಸರ್ ಆಗ್ತಕ್ಕಂಥದ್ದಾಗಿರುತ್ತೆ. And next, the family could stand the tough times of ill health to all family members since they had saved something for a ರೈನಿ ಡೇ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3. ದ ಫ್ಯಾಮಿಲಿ ಕುಡ್ ಸಸ್ಟೈನ್ ಇಟ್ಸೆಲ್ಫ್ ಸಿನ್ಸ್ ಇಟ್ ಹ್ಯಾಡ್ ಸೇವ್ಡ್ ಸಮ್ ಮನಿ ಫಾರ್ ಟಫ್ ಟೈಮ್ಸ್ ಲೈಕ್ ಹೆಲ್ತ್ ಆಲ್ಸರ್ಡ್ ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದು ಸಹ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಫಿಲ್ ಮಾಡಿ ಹೋಗಬೇಕಾಗುತ್ತೆ. 49ಗೆ ಬಂದು ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಬ್ಲ್ಯಾಂಕ್ 49 ಬಂದು ಪೊಟೆನ್ಷಿಯಲ್. ಆ್ಯಂಡ್ 50ಗೆ ಬಂದು ಅಪೀಲಿಂಗ್ ಅಂತಕ್ಕಂಥದ್ದು. ಸೊ ನೀವು ಬೇಕಾದ್ರೆ ನೋಡ್ಕೊಂಡಲ್ಲಿ ಮ್ಯಾಚ್ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಅಪೀಲ್ ಅಂತಕ್ಕಂಥದ್ದು 50ಕ್ಕೆ. ಆ್ಯಂಡ್ 51ಗೆ ಬಂದು 51th ಬಂದು ಸೆನ್ಸಿಬಲ್ ಆಪ್ಷನ್ 4 ಸೆನ್ಸಿಬಲ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದಿದ್ದು ಐಡೆಂಟಿಫೈ ದ ಎರರ್ ದಟ್ ಈಸ್ ಮೆಂಬರ್ ಹ್ಯಾಸ್ 1 2 3 or 4 ಗಿವನ್ ಅಂಡರ್ ದ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತಕ್ಕಂಥದ್ದು. ಸೊ ಇಲ್ಲಿ 52ಕ್ಕೆ ಬಂದು ಹ್ಯಾನ್ ಯುರೋಪಿಯನ್ ಸಿಟಿಸನ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಇದು ತಪ್ಪಂತೆ ಆಪ್ಷನ್ 1. ಸೊ ಯುರೋಪ್ ಅಂತ ಹೇಳಿದಾಗ ಆ್ಯಂಡ್ ಯುರೋಪ್ ಬದಲು ಯುರೋಪಿಯನ್ ಅಂತ ಬರಬೇಕಲ್ಲಿ ಎ ಬರಬೇಕು. ಈ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಆದರೂ ಸಹ ಈ ಅಂತಕ್ಕಂಥದ್ದಲ್ಲೇ ಯುರೋಪಿಯನ್ ಅಂತಕ್ಕಂಥದ್ದು ಬರುತ್ತೆ. ಬಟ್ ಅಲ್ಲಿ ಎ ಕಾನ್ಸನೆಂಟ್ ಸೌಂಡು ಅಲ್ಲಿ ನಮಗೆ ಪ್ರೊನೌನ್ಸ್ ಆಗ್ತಕ್ಕಂಥದ್ದು ಅಲ್ಲಿ ಹ್ಯಾನ್ ಬದಲು ಎ ಬರಬೇಕಾಗುತ್ತೆ. ಆ್ಯಂಡ್ 53 ಏನು ಕೊಟ್ಟಿದ್ದಾರೆ, ಲಿಂಗ್ವಿಸ್ಟಿಕ್ಸ್ ಆರ್ ಅ ಬ್ರಾಂಚ್ ಆಫ್ ಹ್ಯೂಮನ್ ಸೈನ್ಸ್ ಆ್ಯಂಡ್ ಇಟ್ ಈಸ್ ಅ ಟಫ್ ಸಬ್ಜೆಕ್ಟ್ ಟು ಲರ್ನ್ ಆ್ಯಂಡ್ ಮಾಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಿದ್ರೆ ಆಪ್ಷನ್ 4. ನಾಲ್ಕನೇದರಲ್ಲಿ ತಪ್ಪಿದೆ ಅಂತೆ. ಆ್ಯಂಡ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ಟಾಕ್ ಡ್ಯಾಶ್ ದ ಮ್ಯಾನೇಜರ್ ಆ್ಯಂಡ್ ಡಿಡ್ ನಾಟ್ ಶೂಟ್ ಡ್ಯಾಶ್ ಮೀ. ಪ್ಲೀಸ್ ಟಾಕ್ ಡ್ಯಾಶ್ ದ ಮ್ಯಾನೇಜರ್ ಆ್ಯಂಡ್ ಡೋಂಟ್ ಶಟ್ ಡ್ಯಾಶ್ ಮೀ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 2 and 8 ಆಪ್ಷನ್ 2. ನೆಕ್ಸ್ಟು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ PQRS ಪಿಕ್ ಇದು ಮಾಡ್ತಕ್ಕಂಥದ್ದು ಆರ್ಡರ್ ವೈಸ್ ಆಗಿ ಬರೀತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 SQPR. SQPR ಇದು ಆನ್ಸರ್. SQPR SQPR
ಅದಾದ ನಂತರ ಪಿ, ಅದಾದ ನಂತರ ಆರ್, ಪಿ ಆದಮೇಲೆ ಆರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಸೇಮ್ ಇದು ಅದೇ ರೀತಿ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 1. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಇದು ಬಂದು ಅಷ್ಟೇ 57ನೇ ಕ್ವಶನ್ಗೆ ಆನ್ಸರ್ ಬಂದು 1 ಆನ್ಸರ್. ಸೊ ಆನ್ಸರ್ ಇದಾಗಿರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಫಸ್ಟ್ ಕ್ಯೂ ಬರಬೇಕು, ಅದಾದ ನಂತರ ಪಿ ಎಸ್ ಆರ್, ಕ್ಯೂ ಪಿ ಎಸ್ ಆರ್, ಕ್ಯೂ ಪಿ ಎಸ್ ಆರ್, ಕ್ಯೂ ಪಿ ಎಸ್ ಆರ್ ಅಂತಕ್ಕಂಥದ್ದು, ಕ್ಯೂ ಪಿ ಎಸ್ ಆರ್. ನೆಕ್ಸ್ಟ್ ಬಂದು ಸೊ ಮತ್ತೆ ಕೊಟ್ಟರೆ ಒಟ್ಟು 4 ಕ್ವಶನ್ ಕೊಟ್ಟಿದ್ದಾರೆ. ಸೊ PD1 ನೆಕ್ಸ್ಟ್ ಎಕ್ಸಾಮ್ ಬರೆಯೋರ್ಗೂ ಸಹ ಇದೇ ಪ್ಯಾಟರ್ನಲ್ಲಿ ಬರ್ಬೋದು ಕ್ವಶನ್ ಪೇಪರು. ಆನ್ಸರ್ 3 ಕ್ಯೂ ಎಸ್ ಆರ್ ಪಿ, ಕ್ಯೂ ಎಸ್ ಆರ್ ಪಿ, ಕ್ಯೂ ಎಸ್ ಆರ್ ಪಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 59ಕ್ಕೆ ಆನ್ಸರ್ ಬಂದು ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಫಾಲೋಯಿಂಗ್ ಸೆಂಟೆನ್ಸ್ ಫ್ರಮ್ ದ ಚೂಸಸ್ ಗಿವನ್ ಬಿಲೋ. ದ ಸ್ಟಡಿ ಆಫ್ ರಿಲಿಜಿಯನ್ ಹ್ಯಾಸ್. ಸೊ ಧರ್ಮಗಳ ಬಗ್ಗೆ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು ಏನಂತ ಕರೀತಾರೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ 2 ಥಿಯಾಲಜಿ. ಆ್ಯಂಡ್ ಮುಂದಿನ ಪ್ರಶ್ನೆ. ಚೂಸ್ ದ ವರ್ಡ್ ವಿಚ್ ಇಸ್ ದ ಸಿನೋನಿಮ್ ಆರ್ ನಿಯರೆಸ್ಟ್ ಟು ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಯಾರಗಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ನಿಯರೆಸ್ಟ್ ಇಟ್ ಮೀನ್ಸ್ ಸಿನೋನಿಯಮ್ಸ್ ಅಂದರೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 1 ಡಿರೋಗೇಟರಿ ಅಂತಕ್ಕಂಥದ್ದು. ನೆಕ್ಸ್ಟು ಮೀನಿಂಗ್ ಅಂತ ಕೇಳಿದರೆ ಆಪೋಸಿಟ್ ಇನ್ ಮೀನಿಂಗ್, ಆಪೋಸಿಟ್ ವರ್ಡನ್ನು ಕೇಳಿದರೆ ಫೀಬಲ್ಗೆ ಆಪೋಸಿಟ್ ವರ್ಡ್ ಅಂತ ಹೇಳಿರ್ತಕ್ಕಂಥದ್ದು. ಆನ್ಸರ್ ಬಂದು ಆಪ್ಷನ್ 4 ಸ್ಟ್ರಾಂಗ್. ಚೂಸ್ ದ ವರ್ಡ್ ವಿಚ್ ಇಸ್ ಆಪೋಸಿಟ್ ಮೀನಿಂಗ್, ಆಪೋಸಿಟ್ ವರ್ಡು ಲ್ಯಾಕ್ರೇಟಿವ್. ಸೊ ಲಕ್ರೇಟಿವ್ ಅದಕ್ಕೆ ಒಂದು ಆಪೋಸಿಟ್ ವರ್ಡ್ ಅಂತ ಹೇಳಿದರೆ ಆಪ್ಷನ್ 1 ಅನ್ಪ್ರಾಫಿಟಬಲ್. ಸೊ ಇಲ್ಲಿ ಲಕ್ಸರಿಯಸ್ಸು ಪವರ್ಫುಲ್ ಎಲ್ಲ ಒಂದೇ ಮೀನಿಂಗಲ್ಲಿ ಬರುತ್ತೆ. ಸೊ ಅನ್ಪ್ರಾಫಿಟಬಲ್ ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇದು ತುಂಬ ದೊಡ್ಡದಿದೆ ಕ್ವಶನು. 63ನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 1. ಸೊ ಗ್ರೂಪ್ ಎ ಇದೆ ಕಾಫ್ ಕಾಲ್ಸ್, ಸೆಲ್ಫ್ಸ್, ಊಫ್ಗೆ ಊಲ್ಸ್, ಸೊ ಬಿಲೀವ್ಗೆ ಬಿಲೀವ್ಸ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮಲ್ಲಿ ಸರಿಯಾಗಿರ್ತಕ್ಕಂಥ ಸಿಂಗ್ಯುಲರ್ ಫ್ಲೂರಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಮ್ಯಾನ್ ಅಂತಕ್ಕಂಥ ಸಿಂಗ್ಯುಲರು, ಮೆನ್ ಅಂದರೆ ಫ್ಲೂರಲ್ಲು, ಲೀಫ್ ಅಂತ ಕೊಟ್ಟಿದ್ದಾರೆ, ಲೀವ್ಸ್ ಓಕೆ, ಇಲ್ಫ್ಗೆ ವೈಫ್ಸು ಸಹ ಸರಿ ಇದೆ ಇದು. ನೆಕ್ಸ್ಟ್ ಪರ್ಸನ್ ಪೀಪಲ್ ಅಂತ ತಗೊಂಡು ಮಂಕೀಸ್, ಟೀಮ್ಸ್, ಕ್ಯಾಟ್ಸ್. ಸೊ ಇಲ್ಲಿ ಆನ್ಸರ್ ಕರೆಕ್ಟಾಗಿರ್ತಕ್ಕಂಥದ್ದು ಎ ಆ್ಯಂಡ್ ಬಿ, ಆಪ್ಷನ್ ಎ ಆ್ಯಂಡ್ ಬಿ ಓನ್ಲಿ ಅಂತಕ್ಕಂಥದ್ದು. ಸೊ ಬುಷಿಯಸ್ ಅಂತ ಇದು ತಪ್ಪಾಗುತ್ತೆ. ಸೊ ಪರ್ಸನ್ ಪೀಪಲ್ ಓಕೆ, ಮಂಕಿಗೆ ಮಂಕೀಸ್ ಓಕೆ, ಟೀಮ್ಗೆ ಟೀಮ್ಸ್ ಅಂತ ಬರಲ್ಲ, ಟೀಮೇನೆ ಬರುತ್ತೆ. ಸೊ ಅದು ತಪ್ಪಾಗಿರ್ತಕ್ಕಂಥ. ಸೊ ಆಪ್ಷನ್ ಎ ಮತ್ತು ಬಿ ಏನಿದೆಯೋ ಎರಡು ಸರಿ ಇರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಯಾವ ರೀತಿ ಕೊಟ್ಟಿದ್ದಾರೆ ಇದು ಸಹ ಸೇಮ್ ಅದೇ ರೀತಿ ಜೆಂಡರ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ ಇದೆ ಇದು. ಸೊ ಜೆಂಡರ್ಗೆ ಸಂಬಂಧಪಟ್ಟಂತೆ ಆನ್ಸರ್ ಬಂದು ಆಪ್ಷನ್ 2 ಏನು ಕೊಟ್ಟಿದ್ದಾರೋ ಎ ಮತ್ತು ಸಿ. ಸೊ ಎ ಮತ್ತು ಸಿ. ಸೊ ಸಿ ಅಂತಕ್ಕಂಥದ್ದು ಕಾಕ್ಗೆ ಹೆಣ್ಣು, ಹಾರ್ಸ್ಗೆ ಮೇರು, ಗ್ರ್ಯಾಂಡ್ ಫಾದರ್ಗೆ ಗ್ರ್ಯಾಂಡ್ ಮದರು, ಗವರ್ನರ್ಗೆ ಗವರ್ನೆಸ್ ಅಂತಕ್ಕಂಥದ್ದು ಸರಿ ಇದೆ. ಅಣ್ಣ ನೆಕ್ಸ್ಟ್ ಬಂದು ಆಪ್ಷನ್ ಎ ಎಂಪೈರರ್ಗೆ ಎಂಪ್ರೆಸ್, ಮಾಸ್ಟರ್ಗೆ ಮಿಸ್ಟ್ರೆಸ್ಸು, ಹಾಸ್ಟೆಸ್ಸು, ವಿಂಡೋ ಅಂತಕ್ಕಂಥದ್ದು ಸರಿ ಇದೆ. ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ನೆಕ್ಸ್ಟ್ ಬಂದು ಔಟ್ ಆಫ್ ದ 4 ಆಪ್ಷನ್ಸ್ ಗಿವನ್ ಬಿಲೋ ಸೆಲೆಕ್ಟ್ ದ ಗ್ರೂಪ್ ಆರ್ ಗ್ರೂಪ್ಸ್ ದಟ್ ಕನ್ಸಿಸ್ಟ್ ಆಫ್ ಆಲ್ ದ ಕರೆಕ್ಟ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಫಾರ್ಮ್ಡ್ ಫ್ರಮ್ ದ ಅಡ್ಜೆಕ್ಟಿವ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರು ಸೊ ಸೇಮ್ ಅದು ನಾವು ಅದೇ ರೀತಿ ಲಾಸ್ಟ್ ಎರಡು ಅದೇ ರೀತಿ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಆನ್ಸರ್ 3 ಬಿ ಮತ್ತು ಡಿ ಓನ್ಲಿ, ಬಿ ಮತ್ತು
ಡಿ. ಸೊ ಪ್ರಿಡಿಯನ್ಸ್ ಅಂತಕ್ಕಂಥ ಪೂರ್ ಪಾವರ್ಟಿ, ಹಂಬಲಿಟಿ, ಹೈಬಲಿಟಿ ಅಂತಕ್ಕಂಥದ್ದು ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಬಿ ಅಂತಕ್ಕಂಥದ್ದು ಹಾನೆಸ್ಟಿ, ಕ್ರುಯಲ್ಟಿ, ಇನ್ವೈ, ಮಾಡೆಸ್ಟ್ ಮಾಡೆಸ್ಟಿ ಅಂತಕ್ಕಂಥದ್ದು ಸರಿ ಇದೆ. ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಅಂತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಫಿಗರ್ ಆಫ್ ಸ್ಪೀಚನ್ನು ಕೊಟ್ಟಿದ್ದಾರೆ 66ನೇ ಕ್ವೆಶನ್ನು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆನ್ಸರ್ ಬಂದು ಆಪ್ಷನ್ 4 ಏನು ಕೊಟ್ಟಿದ್ದಾರೋ ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ 4. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗೆ ಇನ್ ಎ ಸಮ್ಮರ್ ಸೀಸನ್ ಸಾಫ್ಟ್ ವಾಸ್ ದ ಸನ್ ಅಂತಕ್ಕಂಥದ್ದು ಬಂದು ಅಲ್ಟರೇಷನ್ ಅಂತಕ್ಕಂಥದ್ದು ಬರುತ್ತೆ, ಆಪ್ಷನ್ 2. ನೆಕ್ಸ್ಟ್ ಲೈಫ್ ಈಸ್ ಎ ವಾಕಿಂಗ್ ಶಾಡೋ ಅಂತಕ್ಕಂಥದ್ದಿಂದ ಇದು ಬಂದು ಮೆಟಾಫೋರ್ ಅಂತಕ್ಕಂಥದ್ದಾಗುತ್ತೆ. ಐ ಮಸ್ಟ್ ಬಿ ಕ್ರೂಯಲ್ ಓನ್ಲಿ ಟು ಬಿ ಕೈಂಡ್ ಅಂತಕ್ಕಂಥದ್ದು ಬಂದು ಪ್ಯಾರಾಡಾಕ್ಸ್. ಐ ಕ್ಯಾನ್ ರೆಸಿಸ್ಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ಟೆಂಪ್ಟೇಷನ್ ಅಂತಕ್ಕಂಥದ್ದು ಎಪಿಗ್ರಾಮ್ ಅಂತಕ್ಕಂಥದ್ದು, ಆಪ್ಷನ್ 1. ಓಕೆ, ಸೊ ಇದು ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 67 ಮತ್ತು 68ಕ್ಕೆ ಸರಿಯಾ ಏನೋ ಯು ಹ್ಯಾವ್ ಟು ಚೂಸ್ ದ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ವಿಚ್ ಹ್ಯಾಸ್ ದ ಸೇಮ್ ಮೀನಿಂಗ್ ಅಂತ ಕೇಳಿದರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 67ಕ್ಕೆ ಆನ್ಸರ್ ಬಂದು ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಬಂದು 68ನೇ ಪ್ರಶ್ನೆ ಆನ್ಸರ್ ಆಪ್ಷನ್ 1 ಡೀಲರ್. ಆ್ಯಂಡ್ ನೆಕ್ಸ್ಟ್ ಬಂದು 69 ಇಂಟೆಲಿಜಬಲ್ಗೆ ಕೊಟ್ಟಿದ್ದಾರೆ. 69ನೇ ಆನ್ಸರ್ ಬಂದು ಆಪ್ಷನ್ 3 ಪರ್ಸಿವೇಬಲ್. ಆ್ಯಂಡ್ ನೆಕ್ಸ್ಟ್ ಬಂದು ಹೈಡ್ ಎ ಸೂಟಬಲ್ ಟ್ಯಾಗ್ ಅಂದ ಕ್ವಶನ್ ಟ್ಯಾಗು ದ ರಿಚ್ ಆರ್ ನಾಟ್ ಆಲ್ವೇಸ್ ಹ್ಯಾಪಿಯರ್ ದ್ಯಾನ್ ದ ಪೂರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಆರ್ ದೇ. ಸೊ ಇಲ್ಲಿ ಆರ್ ನಾಟ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ಇಲ್ಲಿ ಆರ್ ದೇ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬಂದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರು. PC ಯಲ್ಲಿ ಡಿಜಿಟಲ್ ಆಡಿಯೋವನ್ನು ಸಂಗ್ರಹಿಸಲು ಆಡಿಯೋ ಫೈಲ್ ಮಾನದಂಡವಾಗಿ ಮೈಕ್ರೋಸಾಫ್ಟ್ ಮತ್ತು IBM ಜಂಟಿಯಾಗಿ ಡ್ಯಾಶ್ ಫಾರ್ಮೆಟನ್ನು ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ 2 ಡಾಟ್ ವೇವ್ ಅಂತಕ್ಕಂಥದ್ದು, WAV. ವಿಂಡೋಸ್ ಅಪ್ಲಿಕೇಶನ್ಗಳು ಯಾವಾಗ ಸೇರಿರುವುದು ವಿಂಡೋಸ್ ಅಪ್ಲಿಕೇಶನ್ಗಳು ಯಾವಾಗಲೂ ಸೇರಿರುವುದು ಯಾವಾಗ ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ 3 ಕಾರ್ಯಗತ ಕಡತಗಳು, ಎಕ್ಸಿಕ್ಯೂಟಬಲ್ ಫೈಲ್ಗಳಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ MS ವರ್ಡ್ ಪ್ರೊಸೆಸರ್ನಲ್ಲಿ ದಾಖಲೆಗಳ ಬರಹವನ್ನು ಪರಿಶೀಲಿಸಲು ಮತ್ತು ಸುಧಾರಿಸುವ ಅತಿ ಪ್ರಮುಖ ಕಾರ್ಯವನ್ನು ಯಾವುದು ನಿರ್ವಹಿಸುತ್ತದೆ ಅಂತ ಕೇಳಿದರೆ ಆನ್ಸರು ಆಪ್ಷನ್ 4 ಮೇಲಿನ ಎಲ್ಲವು, ಗ್ರಾಮರು, ಸ್ಪೆಲ್ ಚೆಕ್ಕು, ಥೀಸೌರಸ್ ಅಂತಕ್ಕಂಥದ್ದು ಎಲ್ಲ ಸಹ ಆಗುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಬಂದು .docx ಫೈಲ್ ನೇಮ್ ಎಕ್ಸ್ಟೆನ್ಷನ್ ಹೊಂದಿರುವ ಫೈಲ್ಗಳನ್ನು ಯಾವ ಅಪ್ಲಿಕೇಶನ್ ಪ್ರೋಗ್ರಾಮ್ನಲ್ಲಿ ತೆರೆಯಬಹುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ 3 MS ವರ್ಡ್. ಡಾಕ್ಯುಮೆಂಟ್, ಸೊ ಡಾಕ್ಯುಮೆಂಟ್ ಅಂತಕ್ಕಂಥದ್ದು MS ವರ್ಡಲ್ಲಿ ಬರುತ್ತೆ. ಸೊ MS ಎಕ್ಸೆಲಲ್ಲಿ ಇಲ್ಲಿ EX ಅಂತ ಬರುತ್ತೆ, MS ಪವರ್ ಪಾಯಿಂಟ್ ಅಂತ PPT ಅಂತ ಬರುತ್ತೆ. ಆದರೆ ಡಾಕ್ ಅಂತಕ್ಕಂಥದ್ದು MS ವರ್ಡ್ನಲ್ಲಿ ಬರ್ತಕ್ಕಂಥದ್ದು. MS ವರ್ಡ್ನಲ್ಲಿ ಸೂಪರ್ ಸ್ಕ್ರಿಪ್ಟಿಂಗ್ ಅನ್ನು ಡ್ಯಾಶ್ ಶಾರ್ಟ್ಕಟ್ ಕೀ ಅನುಕ್ರಮವನ್ನು ಬಳಸಿಕೊಂಡು ಸಾಧಿಸಬಹುದು ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ 1 ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಆಯ್ಕೆ ಮಾಡಲಾದ ಅಕ್ಷರಕ್ಕೆ ಸಬ್ಸ್ಕ್ರಿಪ್ಟ್ ಎಫೆಕ್ಟನ್ನು ಅನ್ವಯಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಸಬ್ಸ್ಕ್ರಿಪ್ಟ್ ಎಫೆಕ್ಟನ್ನು ಅನ್ವಯಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಆನ್ಸರು ಆಪ್ಷನ್ 1 ಕಂಟ್ರೋಲ್ ಪ್ಲಸ್ ಈಕ್ವಲ್. ಮುಂದಿನ ಪ್ರಶ್ನೆ ಹೀಗಿದೆ, MS ವರ್ಡ್ ದಾಖಲೆಯಲ್ಲಿ ಸೆಲೆಕ್ಟ್ ಆಲ್ ಆದ ಟೆಕ್ಸ್ಟ್ ಆಯ್ಕೆಯನ್ನು ಬಳಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಯಾವುದು? MS ವರ್ಡ್ ದಾಖಲೆಯಲ್ಲಿ ಸೆಲೆಕ್ಟ್ ಆಲ್ ಆದ ಟೆಕ್ಸ್ಟ್ ಆಯ್ಕೆಯನ್ನು ಬಳಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಕಂಟ್ರೋಲ್ ಪ್ಲಸ್ ಎ. ಆ್ಯಂಡ್ ಮುಂದಿನ ಪ್ರಶ್ನೆ ಕಾಲಾವಧಿಯಲ್ಲಿ ಟ್ರೆಂಡ್ಗಳನ್ನು ತೋರಿಸಲು ಎಕ್ಸೆಲ್ನಲ್ಲಿ ಅತ್ಯಂತ ಸೂಕ್ತವಾದ ಚಾರ್ಟ್ ಪ್ರಕಾರವು ಯಾವುದು ಆಗಿದೆ ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ 3 ಲೈನ್.
ಮುಂದಿನ ಪ್ರಶ್ನೆ, MS ಆಫೀಸ್ ಸೂಟ್ನಲ್ಲಿ ಲಭ್ಯವಿರುವ ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಯಾವುದು? ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಯಾವುದು? ಸ್ಪ್ರೆಡ್ಶೀಟ್ ಅಂತ ಹೇಳಿದಾಗಲೇ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ MS ಎಕ್ಸೆಲ್, ಹೌದಲ್ವಾ? ಸ್ಪ್ರೆಡ್ಶೀಟ್ ಅಂತ ಹೇಳಿದ್ರೆ MS ಎಕ್ಸೆಲ್ ಅಲ್ಲಿ ಬರುತ್ತೆ, ಪವರ್ ಪಾಯಿಂಟ್ ಅಂತ ಹೇಳಿದಾಗಲೇ ಸ್ಲೈಡ್ ಅಂತ ಬರುತ್ತೆ. ಮುಂದಿನ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಕಾಲಮ್ನ ಗರಿಷ್ಠ ಅಗಲ ಎಷ್ಟು? MS ಎಕ್ಸೆಲ್ನಲ್ಲಿ ಕಾಲಮ್ನ ಗರಿಷ್ಠ ಅಗಲ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ 255. ಮುಂದಿನ ಪ್ರಶ್ನೆ, ಕೆಳಗೆ ಪಟ್ಟಿ ಮಾಡಲಾದ ಕಾರ್ಯಗಳಲ್ಲಿ MS ಎಕ್ಸೆಲ್ನಲ್ಲಿ ಸಂಖ್ಯಾಶಾಸ್ತ್ರೀಯ ಕಾರ್ಯವಲ್ಲದ ಕಾರ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಂಖ್ಯಾಶಾಸ್ತ್ರೀಯ ಕಾರ್ಯವಲ್ಲದ ಕಾರ್ಯವನ್ನು ಗುರುತಿಸಿ. ಆವ್ರೇಜ್, ವಾಸ್, STDEV ಅಂತ ಕೊಟ್ಟಿದ್ದಾರೆ ಆ್ಯಂಡ್ SQRT ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 4 ಏನಿದೆಯೋ ಅದು ಎಕ್ಸೆಲ್ನಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಇಂಟರ್ನೆಟ್ ಯಾರ ಒಡೆತನದಲ್ಲಿದೆ? ಇಂಟರ್ನೆಟ್ಟು IBM ಅಂತ ಇದರಲ್ಲೈತಾ, ಆ್ಯಪಲ್ಗೆ ಸಂಬಂಧಪಟ್ಟಿದೆ ಅಥವಾ US ಸರ್ಕಾರದಲ್ಲಿ ಇದೆಯಾ ಅಂತ ಅಡಿಯಲ್ಲಿ ಇದೆಯಾ ಅಂತ ಹೇಳಿದ್ರೆ, ಸೊ ಆನ್ಸರ್ ಆಪ್ಷನ್ 4 ಮೇಲ್ನ ಯಾವುದು ಅಲ್ಲ. ಆ್ಯಂಡ್ ನೆಕ್ಸ್ಟ್ 83ನೇ ಪ್ರಶ್ನೆ ಹೀಗಿದೆ, ಕೆಳಗಿನವುಗಳಲ್ಲಿ ಯಾವುದು URLನ 4 ಘಟಕಗಳಲ್ಲಿ ಒಂದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 3 ಬ್ರೌಸರ್ನ ಹೆಸರು, ಹೌದಲ್ವಾ? ಸೊ ಬ್ರೌಸರ್ನ ಹೆಸರು URLನಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಕಡಿಮೆ ದೋಷ ದರವನ್ನು ಹೊಂದಿರುವ ನೆಟ್ವರ್ಕ್ ಯಾವುದು? ಕಡಿಮೆ ದೋಷ ದರವನ್ನು ಹೊಂದಿರುವ ನೆಟ್ವರ್ಕ್ ಯಾವುದು ಅಂತ ಕೇಳಿದರೆ ಆಪ್ಷನ್ 1 LAN, ಲೋಕಲ್ ಏರಿಯಾ ನೆಟ್ವರ್ಕ್. ನೆಟ್ವರ್ಕ್ನಲ್ಲಿ ಡೇಟಾ ಪ್ರಸರಣಕ್ಕೆ ಲಭ್ಯವಿರುವ ಆವರ್ತನ ಶ್ರೇಣಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ನೆಟ್ವರ್ಕ್ನಲ್ಲಿ ಡೇಟಾ ಪ್ರಸರಣಕ್ಕೆ ಲಭ್ಯವಿರುವ ಆವರ್ತನ ಶ್ರೇಣಿಯನ್ನು ಏನೆಂದು ಕರೆಯುತ್ತಾರೆ? ಡೇಟಾ ರೇಟ್, ಆಂಪ್ಲಿಟ್ಯೂಡ್, ಬ್ಯಾಂಡ್ ವಿಡ್ತ್, ಫೇಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಆಪ್ಷನ್ 3 ಬ್ಯಾಂಡ್ ವಿಡ್ತ್. ಮುಂದಿನ ಪ್ರಶ್ನೆ, ಇಮೇಲ್ ವಿಳಾಸವು ಡ್ಯಾಶ್ ಅನ್ನು ಒಳಗೊಂಡಿದೆ. ಇಮೇಲ್ ವಿಳಾಸವು ಡ್ಯಾಶ್ ಅನ್ನು ಒಳಗೊಂಡಿದೆ. ಸೊ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಯೂಸರ್ ನೇಮ್ ಮತ್ತು ಯಾವ್ದು ಬರುತ್ತೆ? ಡೊಮೈನ್ ನೇಮ್ ಬರುತ್ತೆ. ತುಂಬ ಸಲ ಹೇಳಿದ್ದೀವಿ, ಇದು ಯೂಸರ್ ನೇಮ್ ಫಾಲೋಡ್ ಬೈ ಡೊಮೈನ್ ನೇಮ್, 2 ಸಲ ಬರ್ತಕ್ಕಂಥ. ಫಸ್ಟ್ ಯೂಸರ್ ನೇಮ್ ಬರುತ್ತೆ, ಮತ್ತು @.com ಅಂತಕ್ಕಂಥದ್ದು ಬರುತ್ತೆ, ಅದಾದ ನಂತರ ಡೊಮೈನ್ ನೇಮ್ ಬರ್ತಕ್ಕಂಥದ್ದು. ಅಪೇಕ್ಷಿತ ಬೃಹತ್ ಇಮೇಲ್ನಂತಹ ಅನಗತ್ಯ ಪುನರಾವರ್ತಿತ ಸಂದೇಶವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅನಗತ್ಯ ಅಂತ ಹೇಳಿದಾಗ ಇಲ್ಲಿ ಸ್ಪಾಮ್. ಸೊ ಇದು ಸಹ ತುಂಬ ಸಲ ರಿಪೀಟ್ ಆಗಿರೋ ಕ್ವಶನ್. ಸ್ಪಾಮ್ ತುಂಬ ಸಲ ಹೇಳಿದ್ವಿ, ವಿಲೇಜ್ ಅಕೌಂಟೆಂಟ್ಗಂತೂ ತುಂಬ ಸಲ ಮಾಡಿದ್ದೀವಿ ಇದು ಸ್ಪಾಮ್. ಈ ಕೆಳಗಿನ ಪ್ರೋಟೋಕಾಲ್ಗಳಲ್ಲಿ ಯಾವ ಪ್ರೋಟೋಕಾಲನ್ನು ಇಮೇಲ್ಗೆ ಬಳಸಲಾಗುತ್ತದೆ? ಸೊ ಇಲ್ಲಿ ಬಂದು HTTP, ಟೆಲ್ನೆಟ್, FTP, FMTP ಅಂತ ಕೊಟ್ಟಿದ್ದಾರೆ. ಸೊ ಪ್ರೋಟೋಕಾಲನ್ನು ಇಮೇಲ್ ಬಳಸಲಿಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಆಪ್ಷನ್ 4 FMTP. ಮುಂದಿನ ಪ್ರಶ್ನೆ, ಅಪೂರ್ಣ ಇಮೇಲನ್ನು ಕಳಿಸದೆ ಉಳಿಸುವ ಆಯ್ಕೆ. ಅಪೂರ್ಣ ಇಮೇಲನ್ನು ಕಳಿಸದೆ ಉಳಿಸುವ ಆಯ್ಕೆ ಯಾವುದು? ಟ್ರ್ಯಾಶ್, ಸೇವ್ ಆಸ್ ಡ್ರಾಫ್ಟ್, ಸ್ಪಾಮ್, ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಸೇವ್ ಆಸ್ ಡ್ರಾಫ್ಟ್, ಹೌದಲ್ವಾ? ಸೊ ಇಂಡೆಕ್ಸ್ ಅಂದರೆ ಬಂದಿರತಕ್ಕಂಥ ಬಾಕ್ಸು, ಸ್ಪ್ಯಾಮ್ ಅಂದರೆ ಅತಿಯಾಗಿ ಬಂದಿರತಕ್ಕಂಥ, ಇಟ್ ಮೀನ್ಸ್ ಅನವಶ್ಯಕತೆಯಾಗಿ ಬಂದಿರತಕ್ಕಂಥದ್ದು. ಇನ್ನು ಸೇವ್ ಆಸ್ ಡ್ರಾಫ್ಟ್ ಅಂದರೆ ಕಳಿಸದೆ ಉಳಿದಿರ್ತಕ್ಕಂಥ ಒಂದು ಮೇಲ್ ಅಂತ ಹೇಳ್ಬಹುದಾಗುತ್ತೆ, ಡ್ರಾಫಲ್ಲಿರುತ್ತೆ ಡ್ರಾಫ್ಟು. ಆ್ಯಂಡ್ ಮುಂದಿನ ಪ್ರಶ್ನೆ, ಸ್ಲೈಡ್ಗಳನ್ನು ಪರಿಚಯಿಸುವಾಗ ನೀಡಲಾಗುವ ವಿಶೇಷ ಎಫೆಕ್ಟನ್ನು ಏನೆಂದು ಹೇಳಲಾಗುವುದು? ಸ್ಲೈಡ್ಗಳನ್ನು ಪರಿಚಯಿಸುವಾಗ ನೀಡಲಾಗುವ ವಿಶೇಷ ಎಫೆಕ್ಟನ್ನು ಏನೆಂದು ಹೇಳಲಾಗುವುದು? ಟ್ರಾನ್ಸ್ಮಿಷನ್, ಟ್ರಾನ್ಸ್ಲೇಷನ್, ಟ್ರಾನ್ಸಿಷನ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್. ಆನ್ಸರ್ ಆಪ್ಷನ್ 3 ಟ್ರಾನ್ಸಿಷನ್. ಮುಂದಿನ ಪ್ರಶ್ನೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಪ್ರತಿ ಸ್ಲೈಡ್ನ ಶೀರ್ಷಿಕೆ ಒಂದೇ ರೀತಿಯ ಫಾಂಟ್ನ ವಿಧ, ಗಾತ್ರ ಹಾಗೂ ಬಣ್ಣವನ್ನು ಹೊಂದಲು ಏನನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಆಪ್ಷನ್ 3 ಸ್ಲೈಡ್ ಮಾಸ್ಟರ್, ಫೈಲ್ ಮಾಸ್ಟರ್. ಓಕೆ, ಫೈಲ್ ಮಾಸ್ಟರ್. ಕೆಳಗಿನ ಯಾವ ಪವರ್ ಪಾಯಿಂಟ್ ವೈಶಿಷ್ಟ್ಯ ಸ್ಲೈಡ್ನ ವಿಭಿನ್ನ ಜಾತಿಯ ವಸ್ತುಗಳಿಗೆ ಚಲನೆಯ ಪರಿಣಾಮಗಳನ್ನು ಅನ್ವಯಿಸಲು ನಿಮಗೆ ಅನುಮತಿಸುತ್ತದೆ ಅಂತ ಕೇಳಿದರೆ? ಸೊ ಆನ್ಸರ್ ಆಪ್ಷನ್ 3 ಅನಿಮೇಷನ್ ಸ್ಕೀಮ್, ಯೋಜನೆ. ನೋಡಿ 6.0 ವರ್ಷನ್ನಲ್ಲಿ ರಾಷ್ಟ್ರೀಯತೆ ಪದದ ಕೀ ಸರಣಿಯು ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 1 ಆರ್ ಅಂತಕ್ಕಂಥದ್ದು.
ಇಲ್ಲಿ ಆರ್ ರಾಗೆ ಸ್ಮಾಲ್ ಲೆಟರ್ ಆರ್ ಬರುತ್ತೆ, ದೀರ್ಘ ಅಂತ ಹೇಳಿದಾಗ ಬಿಗ್ ಲೆಟರ್ ಎ ಬರ್ತಕ್ಕಂಥ ಇದರಲ್ಲೇ ಅರ್ಥ ಆಗುತ್ತೆ. ಆ್ಯಂಡ್ ಇಲ್ಲೂ ಒಂದು ಇದೆ, ಇವೆರಡಂತ ಖಂಡಿತ ಬರೋದೇ ಇಲ್ಲ. ಸೊ ಇನ್ನು ನೋಡ್ತಾ ಹೋದಾಗೆ ಶಾಗೆ ಬಿಗ್ ಲೆಟರ್ ಎಕ್ಸ್ ಅಂತಕ್ಕಂಥದ್ದು ಬರುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಇಂಡೆಂಟ್ ಎನ್ನುವುದು ಡ್ಯಾಶ್ ಆಗಿದೆ ಮತ್ತು ಸ್ಪೇಸಿಂಗ್ ಎನ್ನುವುದು ಡ್ಯಾಶ್ ಆಗಿದೆ ಅಂತ ಕೇಳಿದ್ರೆ ಇಂಡೆಂಟ್ ಮತ್ತು ಸ್ಪೇಸಿಂಗ್ಗೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ನ ಬ್ಲಾಕ್ನ ಮೊದಲ ಸ್ಪೇಸ್ ಬಂದು ಇಂಡೆಂಟು, ಟೆಕ್ಸ್ಟ್ನ ಸಾಲುವ ನಡುವಿನ ಸ್ಪೇಸ್ ಬಂದು ಸ್ಪೇಸಿಂಗ್ ಅಂತಕ್ಕಂಥ ಆಪ್ಷನ್ 1. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. MS ವರ್ಡ್ನಲ್ಲ ಹೋಮ್ ರಿಬ್ಬನ್ ಅಥವಾ ಟೂಲ್ ಬಾರ್ನಲ್ಲಿ ಈ ಕೆಳಗಿನ ಯಾವ ಆಯ್ಕೆಗಳು ಬರುವುದಿಲ್ಲ? MS ವರ್ಡ್ನಲ್ಲಿ ಹೋಮ್ ರಿಬ್ಬನ್ ಅಥವಾ ಟೂಲ್ ಬಾರ್ನಲ್ಲಿ ಈ ಕೆಳಗಿನ ಯಾವ ಆಯ್ಕೆಗಳು ಬರುವುದಿಲ್ಲ? ಅಲೈನ್ಮೆಂಟ್ ಬಟನ್ಸ್, ಪಿಕ್ಚರ್ ಬಟನ್ಸ್, ಫಾಂಟ್ ಫೇಸ್ ಮತ್ತು ಸೈಜ್ ಡ್ರಾಪ್ ಡೌನ್ ಬಾಕ್ಸ್, ಫೈಂಡ್ ಮತ್ತು ರೀಪ್ಲೇಸ್ ಆಯ್ಕೆ. ಸೊ ಆನ್ಸರ್ ಆಪ್ಷನ್ 2 ಪಿಕ್ಚರ್ ಬಟನ್. ಆ್ಯಂಡ್ ಮುಂದಿನ ಪ್ರಶ್ನೆ. ರಿಬ್ಬನ್ ಅಥವಾ ಟೂಲ್ ಬಾರ್ನ ಡ್ಯಾಶ್ನಲ್ಲಿ ಪೇಜ್ ಮಾರ್ಜಿನ್, ಓರಿಯೆಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಟೂಲ್ ಬಾರ್ನಲ್ಲಿ ಈ ಒಂದು ಮಾರ್ಜಿನು, ಓರಿಯೆಂಟೇಷನು, ಪೇಜ್ ಸೈಜು, ಪೇಜ್ ಬಾರ್ಡರ್ ಎಲ್ಲ ಕಂಡು ಬರ್ತಕ್ಕಂಥದ್ದು? ಹೋಮ್ ಅಲ್ಲ, ಇನ್ಸರ್ಟ್ ಅಲ್ಲ, ಪೇಜ್ ಲೇಔಟ್ ಅಲ್ಲ, ವ್ಯೂನಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಆನ್ಸರ್ ಬಂದು ಆಪ್ಷನ್ 3 ಪೇಜ್ ಲೇಔಟ್ನಲ್ಲಿ ಈ ಒಂದು ಪೇಜ್ ಮಾರ್ಜಿನು, ಓರಿಯೆಂಟೇಷನ್ ಎಲ್ಲ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಕಂಪ್ಯೂಟರ್ನಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮನ್ನು ಡ್ಯಾಶ್ನಲ್ಲಿ ಸಂಗ್ರಹಿಸಲಾಗುತ್ತದೆ. ಬೇಸಿಕ್ ಇನ್ಪುಟ್ ಮತ್ತು ಔಟ್ಪುಟನ್ನು ಯಾವುದರಲ್ಲಿ ಸಂಗ್ರಹಣೆ ಮಾಡ್ತಾರೆ? ರಾಮ, EPROM, ಡ್ರಾಮಾ, SDRAM ಎಲ್ಲ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 2 EPROM. ಮುಂದಿನ ಪ್ರಶ್ನೆ. ಡೇಟಾ ಶ್ರೇಣಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ. ಡೇಟಾ ಶ್ರೇಣಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ. ಇದು ಸಹ ನನ್ನ ಒಂದು ಕಂಪ್ಯೂಟರ್ ಕ್ವಶನ್ ಪೇಪರಲ್ಲಿ ಹೇಳಿದ್ದೆ ಇದು. ಸೊ ಫಸ್ಟ್ ಬರ್ತಕ್ಕಂಥದ್ದು ಯಾವುದು? ಬೈಟ್ ಫೀಲ್ಡ್ ರೆಕಾರ್ಡ್ ಡೇಟಾಬೇಸ್ ಆಪ್ಷನ್ 1. ಎಲ್ಲದಕ್ಕಿಂತ ಚಿಕ್ಕದೇ ಬೈಟ್. ಸೊ ಅದನ್ನು ತೊಗೊಂಡ್ರೆ ಅಲ್ಲಿಗೆ ಅರ್ಥ ಹೋಗುತ್ತೆ. ಎಲ್ಲದಕ್ಕಿಂತ ಚಿಕ್ಕದು ಬಂದು ಬೈಟು. ಮುಂದಿನ ಪ್ರಶ್ನೆ. ಫೈಲನ್ನು ಮರುಬಳಕೆ ಬಿನ್ ಕಳಿಸದೆಯೇ ಪೆನ್ ಡ್ರೈವ್ನಿಂದ ಶಾಶ್ವತವಾಗಿ ಅಳಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಸೊ ಆನ್ಸರ್ ಆಪ್ಷನ್ 3 Shift+Delete. ಮುಂದಿನ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ಯಾವ ಕಂಟ್ರೋಲ್ ಪ್ಯಾನೆಲ್ ಆಪ್ಲೆಟ್ ಗಣಕಯಂತ್ರದ ಮಾಹಿತಿಯನ್ನು ಒದಗಿಸುತ್ತದೆ? ಹಾರ್ಡ್ವೇರ್ ಮತ್ತು ಸೌಂಡ್, ಪ್ರೋಗ್ರಾಮ್, ಸಿಸ್ಟಮ್ ಮತ್ತು ಸೆಕ್ಯೂರಿಟಿ, ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 3 ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ 3. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ HK ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪೇಪರ್ 2 ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ಪೇಪರ್ಗೆ ಕೊಟ್ಟಿರ್ತಕ್ಕಂಥ KPSCಯಿಂದ ಬಿಟ್ಟಿರ್ತಕ್ಕಂಥ ಒಂದು ಅಫಿಷಿಯಲ್ ಕೀ ಆನ್ಸರ್ಸ್ ಇದಾಗಿದೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.